ಕೇಳಿಸ್ಕೊಂಡ್ರಿ, ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಮಾಡ್ತಾ ಇರುವಂತ ಆರೋಪ, ಅದಕ್ಕೆ ದಾಖಲೆಗಳನ್ನ ಕೂಡ ತೋರಿಸಿದ್ರು. ಈ ಮಸೀದಿಯ ಕಟ್ಟಡ ನಿರ್ಮಾಣ ಆಯ್ತಲ್ಲ, ಮಸೀದಿ ಕಟ್ಟಡ ನಿರ್ಮಾಣ ಆಗಬೇಕು ಅಂತಂದ್ರೆ ಒಂದಷ್ಟು ಪರವಾನಗಿಗಳನ್ನ ಪಡೆದಿರಬೇಕು. ಆದ್ರೆ ಈ ಮಸೀದಿ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ರೀತಿಯ ಪರವಾನಗಿಯನ್ನ ಪಡೆದಿಲ್ಲ. ಈ ಸ್ವತ್ತಿನಲ್ಲಿ ನೆಲಮಹಡಿ ಅಂತ ನಮೂದಾಗಿದೆ. ಆದ್ರೆ ಅಲ್ಲಿ ಈಗ 2-3 ಅಂತಸ್ತಿನ ಕಟ್ಟಡ ಇದೆ. ಈ ಸ್ವತ್ತಿನಲ್ಲಿ ನಮೂದಾಗಿರೋದೊಂದು, ಅಲ್ಲಿ ಅಸಲಿಗೆ ಇರೋದೇ ಇನ್ನೊಂದು. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಟ್ಟಡ ಪರವಾನಗಿ ಪುರಸಭೆಯಿಂದ ಅನುಮತಿಯನ್ನ ಪಡಿಬೇಕು ಅನ್ನುವಂಥದ್ದಿದೆ. ಆ ನಂತರದಲ್ಲಿ ಈ ಮಸೀದಿಯನ್ನ ಕಟ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಡಬೇಕು. ಭೂಮಿ ಮಾಲೀಕತ್ವದ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಡಬೇಕಾಗುತ್ತೆ. ಪುರಸಭೆಯಿಂದ ಅನುಮತಿಯನ್ನ ಕೂಡ ಪಡಿಬೇಕಾಗುತ್ತೆ. ಪೊಲೀಸ್ ಇಲಾಖೆ, ದತ್ತಿ ಇಲಾಖೆಯಿಂದ ಅನುಮತಿಯನ್ನು ಕೂಡ ಪಡಿಬೇಕು. ಆದ್ರೆ ಇದೆಲ್ಲವನ್ನು ಕೂಡ ಮಾಡಿದ್ದಾರಾ ಇಲ್ವಾ ಅನ್ನುವಂತ ಅನುಮಾನಗಳ ನಡುವೆಯೇ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಂಥದ್ಯಾವುದು ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮಸೀದಿ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿನೇ ಪಡೆದಿಲ್ಲ ಅನ್ನುವಂತ ಆರೋಪವನ್ನ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ. ನೋಡಿ, ಪುರಸಭೆನಲ್ಲಿ ಇದು ಈ ಸ್ವತ್ತು ಅವರು ಕಟ್ಟಡ ಪರವಾನಗಿ ತಗೊಂಡಿಲ್ಲ. ಕಟ್ಟಡ 3 ಅಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. 3 ಅಂತಸ್ತು ಅಂತ ಕಾಣಿಸ್ತದೆ. ಆದ್ರೆ ಈ ಸ್ವತ್ನಲ್ಲಿ ಏನಿದೆ, ಅಲ್ಲಿ ನೆಲಮಾಡಿ ಅಂತ ಇದೆ. ನೋಡಿ, ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ 3 ಅಂತಸ್ತಿನ ಮಸೀದಿ. ಇದು 3 ಅಂತಸ್ತಿನ ಮಸೀದಿ, ಇದೇ ಮಸೀದಿ. ಈ ಸ್ವತ್ನಲ್ಲಿ ಏನ್ ಕಾಣಿಸ್ತಿದೆ ಸರ್? ನೆಲಮಾಡಿ ಅಂತ ಕಾಣಿಸ್ತಾ ಇದೆ. ನೆಲಮಾಡಿ ಇಲ್ಲ, ಇವಾಗ ನೆಲಮಾಡಿ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ, ಇದಕ್ಕೆ ಒಂದು ಕಾನೂನು ತೊಡಕುಗಳು ಬರ್ತವೆ. ನಿಯಮ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಕಾನೂನಿನ ತೊಡಕುಗಳು ಬರ್ತವೆ. ಈಗ ಯಾವುದೇ ಮಸೀದಿ ನಿರ್ಮಾಣ ಮಾಡೋದಾದ್ರೆ ಯಾರಿಂದ ಪರ್ಮಿಷನ್ ತಗೊಳ್ಬೇಕು, ಯಾರಿಂದ ಪರವಾನಗಿ ತಗೊಳ್ಬೇಕು? ಈಗಿನ ಪರಿಸ್ಥಿತಿನಲ್ಲಿ ಸರ್, ಪುರಸಭೆನಲ್ಲಿ ಮೊದಲು ಇವರು ಕಟ್ಟಡ ಪರವಾನಗಿ ತಗೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಬಳಕೆ ಮಾಡ್ತಾ ಇರೋದ್ರಿಂದ ಜಾಗನ, ಅದು ಸುತ್ತ 4 ಭಾಗದ ಸರ್ಕಲ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ತಗೋಬೇಕು. ದತ್ತಿ ಇಲಾಖೆಯಿಂದ ಏನು ತಗೋಬೇಕು, ಅಲ್ಲೂ ಕೂಡ ತಗೋಬೇಕು. ಇವರು ಟ್ರಸ್ಟ್ ದತ್ತಿ ಇಲಾಖೆ ಅಂತ ಯಾವಾಗ ಇವರು ಟ್ರಸ್ಟ್ ಮಾಡಿದ್ರು, ಆವಾಗ ಅದ್ರ ಅಡಿನಲ್ಲೇ ಅವರು ಏನು ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇರ್ ಏನಿರ್ತಾರೆ, ಅವರು ಪ್ರತಿ ವರ್ಷ ಏನ್ ಇವರು ಆಡಿಟ್ ಮಾಡಿಸ್ತಾ ಇರ್ತಾರೆ, ಅದ್ರ ಲೆಕ್ಕಪತ್ರಗಳನ್ನ ಕೊಡಬೇಕು. ನಾನು ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಲೆಕ್ಕಪತ್ರ ಪ್ರತಿ ವರ್ಷ ಕೊಡಬೇಕು ಅಂತಂದ್ರೆ, ಅವಾಗ್ಲೇನೆ ಕೂಡ ಇವರು ಲೈಸೆನ್ಸ್ ತಗೊಂಡು ಪುರಸಭೆಯಿಂದ ಕೊಡಬೇಕು. ಅವಾಗ ಲೈಸೆನ್ಸ್ ತಗೊಳಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ, ಎಲ್ಲರೂ ಲೈಸೆನ್ಸ್ ತಗೊಂಡು ಮನೆ ಕಟ್ಟವ್ರ ಅಂತ ಕೇಳಬಹುದು. ಮನೆ ಕಟ್ಟೋದೇ ಬೇರೆ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಕಟ್ಟಡ ಕಟ್ಟೋದೇ ಬೇರೆ. ಕೇಳಿಸ್ಕೊಂಡ್ರಿ, ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಮಾಡ್ತಾ ಇರುವಂತ ಆರೋಪ, ಅದಕ್ಕೆ ದಾಖಲೆಗಳನ್ನ ಕೂಡ ತೋರಿಸಿದ್ರು. ಈ ಮಸೀದಿಯ ಕಟ್ಟಡ ನಿರ್ಮಾಣ ಆಯ್ತಲ್ಲ, ಮಸೀದಿ ಕಟ್ಟಡ ನಿರ್ಮಾಣ ಆಗಬೇಕು ಅಂತಂದ್ರೆ ಒಂದಷ್ಟು ಪರವಾನಗಿಗಳನ್ನ ಪಡೆದಿರಬೇಕು. ಆದ್ರೆ ಈ ಮಸೀದಿ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ರೀತಿಯ ಪರವಾನಗಿಯನ್ನ ಪಡೆದಿಲ್ಲ. ಈ ಸ್ವತ್ತಿನಲ್ಲಿ ನೆಲಮಹಡಿ ಅಂತ ನಮೂದಾಗಿದೆ. ಆದ್ರೆ ಅಲ್ಲಿ ಈಗ 2-3 ಅಂತಸ್ತಿನ ಕಟ್ಟಡ ಇದೆ. ಈ ಸ್ವತ್ತಿನಲ್ಲಿ ನಮೂದಾಗಿರೋದೊಂದು, ಅಲ್ಲಿ ಅಸಲಿಗೆ ಇರೋದೇ ಇನ್ನೊಂದು. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಟ್ಟಡ ಪರವಾನಗಿ ಪುರಸಭೆಯಿಂದ ಅನುಮತಿಯನ್ನ ಪಡಿಬೇಕು ಅನ್ನುವಂಥದ್ದಿದೆ. ಆ ನಂತರದಲ್ಲಿ ಈ ಮಸೀದಿಯನ್ನ ಕಟ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಡಬೇಕು. ಭೂಮಿ ಮಾಲೀಕತ್ವದ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಡಬೇಕಾಗುತ್ತೆ. ಪುರಸಭೆಯಿಂದ ಅನುಮತಿಯನ್ನ ಕೂಡ ಪಡಿಬೇಕಾಗುತ್ತೆ. ಪೊಲೀಸ್ ಇಲಾಖೆ, ದತ್ತಿ ಇಲಾಖೆಯಿಂದ ಅನುಮತಿಯನ್ನ ಕೂಡ ಪಡಿಬೇಕು. ಆದ್ರೆ ಇದೆಲ್ಲವನ್ನು ಕೂಡ ಮಾಡಿದ್ದಾರಾ ಇಲ್ವಾ ಅನ್ನುವಂತ ಅನುಮಾನಗಳ ನಡುವೆಯೇ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಂಥದ್ಯಾವುದು ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮಸೀದಿ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿನೇ ಪಡೆದಿಲ್ಲ ಅನ್ನುವಂತ ಆರೋಪವನ್ನ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ. ನೋಡಿ, ಪುರಸಭೆನಲ್ಲಿ ಇದು ಈ ಸ್ವತ್ತು ಅವರು ಕಟ್ಟಡ ಪರವಾನಗಿ ತಗೊಂಡಿಲ್ಲ. ಕಟ್ಟಡ 3 ಅಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. 3 ಅಂತಸ್ತು ಅಂತ ಕಾಣಿಸ್ತದೆ. ಆದ್ರೆ ಈ ಸ್ವತ್ನಲ್ಲಿ ಏನಿದೆ, ಅಲ್ಲಿ ನೆಲಮಾಡಿ ಅಂತ ಇದೆ. ನೋಡಿ, ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ
3 ಅಂತಸ್ತಿನ ಮಸೀದಿ ಇದು. 3 ಅಂತಸ್ತಿನ ಮಸೀದಿ, ಇದೇ ಮಸೀದಿ. ಈ ಸುತ್ತನಲ್ಲಿ ಏನ್ ಕಾಣಿಸ್ತಿದೆ ಸರ್? ನೆಲಮಾಡಿ ಅಂತ ಕಾಣಿಸ್ತಾ ಇದೆ. ನೆಲಮಾಡಿ ಇಲ್ಲ, ಇವಾಗ ನೆಲಮಾಡಿ ಇಲ್ಲ, ನೆಲಮಾಡಿ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಇದಕ್ಕೆ ಒಂದು ಕಾನೂನು ತೊಡಕುಗಳು ಬರ್ತವೆ. ನಿಯಮ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಕಾನೂನಿನ ತೊಡಕುಗಳು ಬರ್ತವೆ. ಈಗ ಯಾವುದೇ ಮಸೀದಿ ನಿರ್ಮಾಣ ಮಾಡೋದಾದ್ರೆ ಯಾರಿಂದ ಪರ್ಮಿಷನ್ ತಗೊಳ್ಬೇಕು, ಯಾರಿಂದ ಪರವಾನಗಿ ತಗೊಳ್ಬೇಕು? ಈಗಿನ ಪರಿಸ್ಥಿತಿನಲ್ಲಿ ಸರ್, ಪುರಸಭೆನಲ್ಲಿ ಮೊದಲು ಇವರು ಕಟ್ಟಡ ಪರವಾನಗಿ ತಗೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಬಳಕೆ ಮಾಡ್ತಾ ಇರೋದ್ರಿಂದ ಜಾಗನ, ಅದು ಸುತ್ತ 4 ಭಾಗದ ಸರ್ಕಲ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ತಗೋಬೇಕು. ದತ್ತಿ ಇಲಾಖೆಯಿಂದೇನು ತಗೋಬೇಕು, ಅಲ್ಲೂ ಕೂಡ ತಗೋಬೇಕು. ಇವರು ಟ್ರಸ್ಟ್ ದತ್ತಿ ಇಲಾಖೆ ಅಂತ ಯಾವಾಗ ಇವರು ಟ್ರಸ್ಟ್ ಮಾಡಿದ್ರು, ಆವಾಗ ಅದ್ರ ಅಡಿನಲ್ಲೇ ಅವರು ಏನು ನಮ್ಮ ಡಿಆರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇರ್ ಏನಿರ್ತಾರೆ, ಅವರು ಪ್ರತಿ ವರ್ಷ ಏನ್ ಇವ್ರು ಆಡಿಟ್ ಮಾಡಿಸ್ತಾ ಇರ್ತಾರೆ, ಅದ್ರ ಲೆಕ್ಕಪತ್ರಗಳನ್ನ ಕೊಡಬೇಕು. ನಾನು ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಲೆಕ್ಕಪತ್ರ ಪ್ರತಿ ವರ್ಷ ಕೊಡಬೇಕು ಅಂತಂದ್ರೆ, ಅವಾಗ್ಲೇನೆ ಕೂಡ ಇವರು ಲೈಸೆನ್ಸ್ ತಗೊಂಡು ಪುರಸಭೆಯಿಂದ ಕೊಡಬೇಕು. ಅವಾಗ ಲೈಸೆನ್ಸ್ ತಗೊಳಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ, ಏನ್ ಎಲ್ಲರೂ ಲೈಸೆನ್ಸ್ ತಗೊಂಡು ಮನೆ ಕಟ್ಟವ್ರ ಅಂತ ಕೇಳಬಹುದು. ಮನೆ ಕಟ್ಟೋದೇ ಬೇರೆ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಕಟ್ಟಡ ಕಟ್ಟೋದೇ ಬೇರೆ. ಕೇಳಿಸ್ಕೊಂಡ್ರಿ, ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಮಾಡ್ತಾ ಇರುವಂತ ಆರೋಪ, ಅದಕ್ಕೆ ದಾಖಲೆಗಳನ್ನ ಕೂಡ ತೋರಿಸಿದ್ರು. ಈ ಮಸೀದಿಯ ಕಟ್ಟಡ ನಿರ್ಮಾಣ ಆಯ್ತಲ್ಲ, ಮಸೀದಿ ಕಟ್ಟಡ ನಿರ್ಮಾಣ ಆಗಬೇಕು ಅಂತಂದ್ರೆ ಒಂದಷ್ಟು ಪರವಾನಗಿಗಳನ್ನ ಪಡೆದಿರಬೇಕು. ಆದ್ರೆ ಈ ಮಸೀದಿ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ರೀತಿಯ ಪರವಾನಗಿಯನ್ನ ಪಡೆದಿಲ್ಲ. ಈ ಸ್ವತ್ತಿನಲ್ಲಿ ನೆಲಮಹಡಿ ಅಂತ ನಮೂದಾಗಿದೆ, ಆದ್ರೆ ಅಲ್ಲಿ ಈಗ 2-3 ಅಂತಸ್ತಿನ ಕಟ್ಟಡ ಇದೆ. ಈ ಸ್ವತ್ತಿನಲ್ಲಿ ನಮೂದಾಗಿರೋದೊಂದು, ಅಲ್ಲಿ ಅಸಲಿಗೆ ಇರೋದೇ ಇನ್ನೊಂದು. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಟ್ಟಡ ಪರವಾನಗಿ ಪುರಸಭೆಯಿಂದ ಅನುಮತಿಯನ್ನ ಪಡಿಬೇಕು ಅನ್ನುವಂಥದ್ದಿದೆ. ಆ ನಂತರದಲ್ಲಿ ಈ ಮಸೀದಿಯನ್ನ ಕಟ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಡಬೇಕು. ಭೂಮಿ ಮಾಲೀಕತ್ವದ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಡಬೇಕಾಗುತ್ತೆ. ಪುರಸಭೆಯಿಂದ ಅನುಮತಿಯನ್ನ ಕೂಡ ಪಡಿಬೇಕಾಗುತ್ತೆ. ಪೊಲೀಸ್ ಇಲಾಖೆ, ದತ್ತಿ ಇಲಾಖೆಯಿಂದ ಅನುಮತಿಯನ್ನ ಕೂಡ ಪಡಿಬೇಕು. ಆದ್ರೆ ಇದೆಲ್ಲವನ್ನು ಕೂಡ ಮಾಡಿದ್ದಾರಾ ಇಲ್ವಾ ಅನ್ನುವಂತ ಅನುಮಾನಗಳ ನಡುವೆಯೇ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಂಥದ್ಯಾವುದು ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮಸೀದಿ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿನೇ ಪಡೆದಿಲ್ಲ ಅನ್ನುವಂಥ ಆರೋಪವನ್ನ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ. ನೋಡಿ, ಪುರಸಭೆನಲ್ಲಿ ಇದು ಈ ಸೊತ್ತು ಅವರು ಕಟ್ಟಡ ಪರವಾನಗಿ ತಗೊಂಡಿಲ್ಲ. ಕಟ್ಟಡ 3 ಅಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. 3 ಅಂತಸ್ತು ಅಂತ ಕಾಣಿಸ್ತದೆ, ಆದ್ರೆ ಈ ಸೊತ್ನಲ್ಲಿ ಏನಿದೆ, ಅಲ್ಲಿ ನೆಲಮಾಡಿ ಅಂತ ಇದೆ. ನೋಡಿ, ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ.